ಯಾವುದೇ ಒಂದು ಕೋರ್ಟ್ ಕೇಸ್ ತಗೊಳ್ಳಿ, ಅಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಕಂಡುಹಿಡಿಯೋಕ್ಕೆ ಒಂದು ವ್ಯವಸ್ಥೆ ಇರಲೇಬೇಕು ಅಲ್ವಾ? ಈ ವಿಶ್ಲೇಷಣೆಯಲ್ಲಿ ನಾವು ಆ ವ್ಯವಸ್ಥೆಯ ಹೃದಯ ಭಾಗಕ್ಕೆ ಹೋಗೋಣ, ಅಂದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಈ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಯಾವುದೇ ಜಗಳ ಇರಲಿ, ವಾದ ಇರಲಿ, ಅಲ್ಲಿ ಯಾವಾಗಲೂ ಕಥೆಯ ಎರಡು ಮುಖಗಳಿರ್ತವೆ. ಒಬ್ಬರು ಹೀಗಾಯ್ತು ಅಂದ್ರೆ ಇನ್ನೊಬ್ರು ಇಲ್ಲ ಹಾಗಾಯ್ತು ಅಂತಾರೆ. ಹಾಗಿದ್ದಾಗ ಅಸಲಿ ಸತ್ಯ ಯಾವುದು ಅಂತ ನ್ಯಾಯಾಲಯ ಹೇಗೆ ತೀರ್ಮಾನ ಮಾಡುತ್ತೆ? ಇದಕ್ಕೆ ಉತ್ತರ ಇರೋದು ಒಂದು ವ್ಯವಸ್ಥಿತವಾದ ಚೌಕಟ್ಟಿನಲ್ಲಿ. ಅದನ್ನೇ ನಾವು ಸಾಕ್ಷ್ಯದ ಕಾನೂನು ಅಂತ ಕರೆಯೋದು. ಇದು ಕೋರ್ಟ್ಗಳಿಗೆ ಕಲ್ಪನೆಗೂ ವಾಸ್ತವಕ್ಕೂ ಇರೋ ವ್ಯತ್ಯಾಸವನ್ನ ಗುರುತಿಸೋಕೆ ಸಹಾಯ ಮಾಡೋ ಒಂದು ನಿಯಮಗಳ ಸೆಟ್ ಇದ್ದಾಗೆ. ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಸಾಕ್ಷ್ಯ ಅಂದ್ರೆ ಬರೀ ಒಂದು ಪದ ಅಲ್ಲ, ಅದು ಒಂದು ಟೂಲ್ ಕಿಟ್ ಇದ್ದಾಗೆ. ಈ ಸ್ಲೈಡಲ್ಲಿ ನೋಡ್ತಿರುವಂತೆ ಸತ್ಯಾಂಶಗಳನ್ನ ಕೋರ್ಟ್ ಮುಂದೆ ಇಟ್ಟು ಅವು ನಿಜ ಅಂತ ಮನವರಿಕೆ ಮಾಡ್ಕೊಡೋಕ್ಕೆ ಬಳಸೋ ಎಲ್ಲ ಸಾಧನಗಳೇ ಸಾಕ್ಷ್ಯ. ಹಾಗಾದ್ರೆ ಈ ಸಾಕ್ಷ್ಯ ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಎಲ್ಲಾ ಸಾಕ್ಷಿಗಳು ಮೂಲಭೂತವಾಗಿ ಎರಡು ಮುಖ್ಯ ಕಂಬಗಳ ಮೇಲೆ ನಿಂತಿವೆ. ಮೊದಲನೇದು ಮೌಖಿಕ ಸಾಕ್ಷ್ಯ. ಸಿಂಪಲ್ ಆಗಿ ಹೇಳೋದಾದ್ರೆ ಸಾಕ್ಷಿಗಳು ಕೋರ್ಟ್ ಮುಂದೆ ನಿಂತು ತಮ್ಮ ಬಾಯಿಂದ ಹೇಳೋ ಮಾತುಗಳು. ಇನ್ನೊಂದು ದಾಖಲೆ ಸಾಕ್ಷ್ಯ, ಅಂದ್ರೆ ಎಲ್ಲಾ ತರಹದ ಕಾಗದ ಪತ್ರಗಳು, ಫೋಟೋಗಳು ಮತ್ತು ಹೌದು, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಕೂಡ ಇದರಲ್ಲಿ ಸೇರುತ್ತೆ. ಇವೇಳೆ ನ್ಯಾಯಾಲಯದಲ್ಲಿ ಸತ್ಯವನ್ನ ಸ್ಥಾಪಿಸೋಕೆ ಇರೋ ಮೂಲಭೂತ ವಿಧಾನಗಳು. ಆದ್ರೆ ಕಥೆ ಇಷ್ಟಕ್ಕೆ ಮುಡಿಯಲ್ಲ. ಎಲ್ಲಾ ಸಾಕ್ಷಿಗಳಿಗೂ ಒಂದೇ ತೂಕ ಇರೋದಿಲ್ಲ. ಇಲ್ಲಿದ ನೇರ ಮತ್ತು ಪರೋಕ್ಷ ಸಾಕ್ಷ್ಯದ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯವಾಡುತ್ತೆ. ನೇರ ಸಾಕ್ಷ್ಯ ಅದರ ಹೆಸರಲ್ಲೇ ಇದೆ, ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್. ಇದಕ್ಕೆ ಯಾವುದೇ ಗೆಸ್ವರ್ಕ್ ಬೇಕಾಗಿಲ್ಲ. ಉದಾಹರಣೆಗೆ, ಯಾರಾದ್ರೂ ನಾನು ನನ್ನ ಕಣ್ಣಾರೆ ಆರೋಪಿ ಕೃತ್ಯ ಮಾಡೋದನ್ನ ನೋಡ್ದೆ ಅಂತ ಹೇಳಿದ್ರೆ ಅದು ಪಕ್ಕಾ ನೇರ ಸಾಕ್ಷ್ಯ. ಈ ಸ್ಲೈಡಲ್ಲಿರೋ ಉಲ್ಲೇಖ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ನ್ಯಾಯಾಲಯ ನೇರ ಸಾಕ್ಷ್ಯವನ್ನ ನಂಬಿದ್ರೆ ಆ ವಿಷಯ ಸಾಬೀತಾದ ಹಾಗೆ. ಬೇರೆ ಯಾವುದೇ ತರ್ಕದ ಅವಶ್ಯಕತೆ ಇಲ್ಲ. ಅಷ್ಟು ಶಕ್ತಿಯುತವಾದದ್ದು ಇದು. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಪ್ರತಿಯೊಂದು ಅಪರಾಧಕ್ಕೂ ಕಣ್ಣಾರೆ ಕಂಡ ಸಾಕ್ಷಿಗಳು ಇರ್ತಾರಾ? ಖಂಡಿತ ಇಲ್ಲ. ಹಾಗಾದ್ರೆ ಪ್ರತ್ಯಕ್ಷದರ್ಶಿಗಳೇ ಇಲ್ದ ಕೇಸ್ಗಳಲ್ಲಿ ನ್ಯಾಯಾಲಯಗಳು ಏನ್ಮಾಡ್ತವೆ? ಅಂತಹ ಸಂದರ್ಭಗಳಲ್ಲೇ ನ್ಯಾಯಾಲಯಗಳು ಒಂಥರ ಪತ್ತೆದಾರರ ಥರ ಕೆಲಸ ಮಾಡಕ್ಕೆ ಶುರು ಮಾಡೋದು. ಅಲ್ಲಿ ಸಿಕ್ಕ ಸಣ್ಣ ಪುಟ್ಟ ಸುಳಿವುಗಳನ್ನೇ ಒಂದೊಂದಾಗಿ ಜೋಡಿಸಿ ಒಂದು ಪೂರ್ತಿ ಚಿತ್ರಣವನ್ನ ಕಟ್ಟೋ ಪ್ರಯತ್ನ ಮಾಡ್ತವೆ. ಈ ವಿಧಾನವನ್ನೇ ನಾವು ಪರೋಕ್ಷ ಅಥವಾ ಹೆಚ್ಚು ಪ್ರಚಲಿತದಲ್ಲಿರುವ ಹಾಗೆ ಸಂದರ್ಭ ಸಾಕ್ಷ್ಯ ಅಂತ ಕರೆಯೋದು. ಇದು ನೇರವಾಗಿ ಅಪರಾಧವನ್ನ ತೋರಿಸೋದಿಲ್ಲ, ಬದಲಾಗಿ ಬೇರೆ ಬೇರೆ ಸತ್ಯಗಳನ್ನು ಒಂದುಗೂಡಿಸಿ ತರ್ಕದ ಮೂಲಕ ಮುಖ್ಯ ಘಟನೆಯನ್ನ ಸಾಬೀತುಪಡಿಸುತ್ತೆ. ಬನ್ನಿ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ಉದಾಹರಣೆಯನ್ನ ನೋಡೋಣ. ಇಲ್ಲಿ ಯಾರೂ ಕೊಲೆಯನ್ನ ನೇರವಾಗಿ ನೋಡಿಲ್ಲ, ಆದ್ರೆ ಕೋರ್ಟ್ ಮುಂದಿರೋ ಸುಳಿವುಗಳನ್ನ ಗಮನಿಸಿ. 1, ವ್ಯಕ್ತಿಗೆ ಕೊಲೆ ಮಾಡಕ್ಕೆ ಒಂದು ಉದ್ದೇಶ ಅಂದ್ರೆ ಮೋಟಿವ್ ಇತ್ತು. 2, ಘಟನೆಗೂ ಮುಂಚೆ ಅವನತ್ರ ಒಂದು ಕಟಾರಿ ಇತ್ತು. 3, ಆತ ಸಂತ್ರಸ್ತೆ ಇದ್ದ ಜಾಗದ ಕಡೆ ಹೋಗೋದನ್ನ ಕೆಲವರು ನೋಡಿದ್ದಾರೆ. ಮತ್ತು ಕೊನೆಯದಾಗಿ ಸ್ವಲ್ಪ ಹೊತ್ತಲ್ಲೇ ರಕ್ತದ ಕಲೆ ಇರೋ ಬಟ್ಟೆಯಲ್ಲಿ ವಾಪಸ್ ಬಂದಿದ್ದಾನೆ. ನೋಡಿ, ಈ ಒಂದೊಂದು ತುಣುಕು ಕೂಡ ತಾನಾಗೆ ಏನೂ ಹೇಳಲ್ಲ, ಆದ್ರೆ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಅಲ್ವಾ? ಇದೇ ಸಂದರ್ಭ ಸಾಕ್ಷ್ಯದ ಶಕ್ತಿ. ಆದ್ರೆ ಹೀಗೆ ಚುಕ್ಕೆಗಳನ್ನು ಜೋಡಿಸೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಒಂದು ಚುಕ್ಕೆ ತಪ್ಪಾದ್ರೂ ಪೂರ್ತಿ ಚಿತ್ರಣವೇ ಹಾಳಾಗಬಹುದು. ಅದಕ್ಕೆ ನ್ಯಾಯಾಲಯಗಳು ಈ ಥರದ ಸಾಕ್ಷಿಗಳನ್ನ ಪರಿಗಣಿಸುವಾಗ ತುಂಬಾನೇ ಜಾಗರೂಕವಾಗಿರುತ್ತೆ. ಸಂದರ್ಭ ಸಾಕ್ಷ್ಯವನ್ನ ಒಪ್ಪಿಕೊಳ್ಳೋಕೆ ಕೋರ್ಟ್ ಕೆಲವು ಕಠಿಣವಾದ ನಿಯಮಗಳನ್ನ ಇಟ್ಟಿದೆ. ಮೊದಲನೇದು, ಪ್ರತಿಯೊಂದು ಸಂದರ್ಭ ಅಥವಾ ಸುಳಿವನ್ನ ಗಟ್ಟಿಯಾಗಿ ಸಾಬೀತುಪಡಿಸಬೇಕು. ಎರಡನೇದು, ಸಾಬೀತಾದ ಎಲ್ಲಾ ಸತ್ಯಾಂಶಗಳು ಸೇರಿ ಆರೋಪಿಯೇ ಅಪರಾಧಿ ಅನ್ನೋದನ್ನ ತೋರಿಸಬೇಕು. ಮೂರನೇದಾಗಿ, ಅವು ನಿರ್ಣಾಯಕವಾಗಿರಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ 4ನೇ ನಿಯಮ, ಈ ಸಾಕ್ಷ್ಯಗಳ ಸರಪಳಿ ಆರೋಪಿಯ ಅಪರಾಧವನ್ನ ಮಾತ್ರ ಸಾಬೀತುಪಡಿಸಬೇಕು. ಅವರ ನಿರಪರಾಧಿತ್ವದ ಯಾವುದೇ ಸಾಧ್ಯತೆಗೂ ಜಾಗ ಕೊಡಬಾರದು. ಕೊನೆಯದಾಗಿ ಹೇಳೋದಾದ್ರೆ, ನ್ಯಾಯವನ್ನ ಒದಗಿಸೋಕೆ ನೇರ ಸಾಕ್ಷ್ಯ ಮತ್ತು ಸಂದರ್ಭ ಸಾಕ್ಷ್ಯ ಎರಡೂ ಕೂಡ ತಮ್ಮದೇ ಆದ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದಿಲ್ಲದಿದ್ದಾಗ ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆಗೆ ದಾರಿದೀಪ ಆಗುತ್ತೆ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ, ಯಾವುದು ಹೆಚ್ಚು ಶಕ್ತಿಶಾಲಿ ಅಂತ ಅನ್ನಿಸ್ತೆ? ಒಬ್ಬನೇ ಒಬ್ಬ ಪ್ರತ್ಯಕ್ಷದರ್ಶಿ ಅವರ ನೆನತು ಕೈಕೊಡ್ಬೋದು, ಅಥವಾ ಅವರು ಬೇಕಂತಲೇ ಸುಳ್ಳು ಹೇಳ್ತಿರ್ಬೋದು. ಇದು ಒಂದೆಡೆ.
ಇನ್ನೊಂದೆಡೆ ಒಂದಕ್ಕೊಂದು ಪರ್ಫೆಕ್ಟಾಗಿ ಸೇರ್ಕೊಳ್ಳುವ, ಬೇರೆ ಯಾವುದೇ ಕಥೆಗೆ ಜಾಗ ಕೊಡದ ಸುಳಿವುಗಳ ಒಂದು ಗಟ್ಟಿಯಾದ ಸರಪಳಿ. ಇವೆರಡರಲ್ಲಿ ಯಾವುದು ಹೆಚ್ಚು ನಂಬಿಕೆಗೆ ಅರ್ಹ? ಯೋಚನೆ ಮಾಡಿ.